ಕೆಡೋಲಕತ್ತರತಿ ಜೀವಂತ ನೀವು ನೋಡ್ಲಕತ್ತಿ. ಕಾಶ್ಮೀರ್ನಾಗ ಆದಾಗ ಕಾಶ್ಮೀರ ಫೈಲ್ ನೋಡದಂತ ಅಯೋಗ್ಯ ನನ್ನ ಮಕ್ಕಳು ಕಾಂಗ್ರೆಸ್ ಇದ್ರು ಹೇಳ್ತಿದ್ರು ಇದು ಬೋಗಸ್ ಐತೆ ಅಂತೇಳಿ. ಕೇರಳದಲ್ಲಿ ಲವ್ ಜಿಹಾದದಲ್ಲಿ ಆದಂತ ಘಟನೆ ಬಗ್ಗೆ ಒಂದು ಸಿನಿಮಾ ಬಂದ್ರೆ ಏನ್ ಹೇಳ್ತಾ ಇದ್ರು ಇದು ಬೋಗಸ್ ಐತೆ ಅಂತೇಳಿ. ಇವತ್ತು ಬಾಂಗ್ಲಾದಾಗ ಟಿವಿಯೊಳಗೆ ನೋಡ್ಲಾಕತ್ತೀರಿಲ್ಲೋ, ವಾಟ್ಸಪ್ನಾಗ ನೋಡ್ಲಾಕತ್ತೀರಿಲ್ಲೋ, ಹಂಗ ಇವತ್ತು ನಮ್ಮ ದೇಶನಾಗ ಬರ್ತದ. ಕೇರಳದಲ್ಲಿ ಹಿಂದೂಗಳ ರಕ್ಷಣೆ ಇಲ್ಲ. ಅಲ್ಲಿ ಅಂತ ಹೆಂಗಸು ಕೂತೈತೆ, ಅದು ಪಶ್ಚಿಮ ಬಂಗಾಳದಾಗ ದೆವ್ವ, ಅದು ರಾಕ್ಷಸ ಐತೆ, ಅದು ಹೆಂಗಸೂ ಅಲ್ಲ, ಅದು ತುಂಬ ಸಾಬರಾಗಿದ್ರೆ ಬಹಳ ಚಲೋ ಆಗ್ತೈತೆ. ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಲ್ಲ, ಆತ್ಮಹತ್ಯೆ ಆಗ್ತೈತೆ. ಒಬ್ಬ ಡಾಕ್ಟರ್ದು ವೈದ್ಯಕೀಯ ಕಾಲೇಜಿನಲ್ಲಿ ಹಾಸ್ಪಿಟ್ಲಲ್ಲಿ ಅದಕ್ಕೇನು ಖಬರಿಲ್ಲ. ಹೆಣ್ಣು ಮಗಳ ಅತ್ಯಾಚಾರ ಆಗಿ ಕೊಲೆ ಆದರೂ ಸಹ ಆ ಹೆಣ್ಣಾಗಿಯೂ ಸಹ ಖಬರಿಲ್ಲಾರಂತ ಸ್ವಾರ್ಥ ರಾಜಕಾರಣಿಗಳು ಈ ದೇಶದಲ್ಲಿ ಗಣಪತಿಯ ಮೆರವಣಿಗೆ ಮಾಡಬೇಕಾದ್ರೂ ಈ ನನ್ನ ಕಳಸೊಳಿ ಮಕ್ಕಳಿಗೆ ನಾಗಮಂಗಲದ ಏನಾಗಿದೆ, ಇವ್ರು ಮಸೂತಿ ಮುಂದೆ ಕುಣಿಬಾರ್ದತ್ತ, ಬಾರಿಸಬಾರ್ದತ್ತ. ಹಂಗಾಗಿ ಇಲ್ಯಾಕೆ ನೀವು ಮಕ್ಕಳೇ ನಮ್ಮ ತಮ್ಮ ಗಾಂಧಿ ಅವ ನೆಹರು ಗಾಂಧಿ ಕೂಡಿ ನಮಗೊಂದು ಪಾಕಿಸ್ತಾನ ಮಾಡಿ ಕೊಟ್ಟಾರಲ್ಲ, ಹೋಗಿರಲ್ಲಿ ಹಂಗೆ ಕೊಡಿರಿ, ಡ್ಯಾನ್ಸರ್ ಕೊಡ್ರಿ, ನಮಾಜರ್ ಬಿಡ್ರಿ, ಕಬ್ಬಡಿ ಬಿಡ್ರಿ. ಈ ದೇಶನಾಗ ನರೇಂದ್ರ ಮೋದಿಯವರು ಇರುತ್ತಾನ, ಯೋಗಿ ಆದಿತ್ಯನಾಥ್ ಇರುತ್ತಾನ, ನೀವು ಬಾಲ ಬಿಚ್ಚಂಗಿಲ್ಲ. ಇರ್ಬೇಕಾದ್ರೆ ಚಂದಗೆ ಇರ್ರಿ. ನಮ್ಗೆ ಹಂಗ ಬೇಕು ಹಿಂಗ ಬೇಕು, ನಾವು ಮಾಡಿದ್ದೆ ಅದು ಹಿಂದೂಸ್ತಾನ ನಮ್ದು. ನಮ್ಮ ಅಪ್ಪಂದು ನಿಮ್ಮ ಅಪ್ಪನೇ ಯಾವಾಗ ಹುಟ್ಟ್ಯಾನ, 14 ವರ್ಷದಿಂದ ಹುಟ್ಟ್ಯಾನ. ನಮ್ಮ ಧರ್ಮಕ್ಕ ಇಷ್ಟೇ ಇಶ್ವಾಗ ಹುಟ್ಟೈತೆ ಯಾರು ಹೇಳಕ್ ಸಾಧ್ಯ ಇಲ್ಲ. ಅದಕ್ಕೆ ನಮ್ದೇನಾರ ಇಶ್ಯೂ ಐತೇನ್ರಪ್ಪ ಸನಾತನ ಹಿಂದೂ ಧರ್ಮಕ್ಕ? ಇಂಥ ದಿವಸ ಮೊಹಮ್ಮದ್ ಪೈಗಂಬರಂಗ ಯೇಸು ಕ್ರಿಸ್ತನಂಗ ಈ ಧರ್ಮ ಸ್ಥಾಪನೆ ಮಾಡಿದ್ರೆ ಯಾರಾದ್ರೂ ಸನಾತನ ಧರ್ಮದಾಗ ಹೇಳೋರು ಯಾರ್ರಿ ಈ ದೇಶನಾಗ ಹುಟ್ಟ್ಯಾರೇನ್ರಿ? ಸನಾತನ ಧರ್ಮಕ್ಕ ವಯಸ್ಸಿಲ್ಲ, ಸ್ಥಾಪಕರಿಲ್ಲ, ಸ್ವತಃ ದೇವರು ಶಿವನೇ ಈ ಒಂದು ಧರ್ಮವನ್ನು ಸನಾತನ ಧರ್ಮವನ್ನು ಸೃಷ್ಟಿ ಮಾಡಿದಂತ. ಆ ದುರ್ದೈವ ಅಂದ್ರೆ ಇವತ್ತು ನಮ್ಮ ಜ್ಞಾನಿ ಹಾಕೊಂಡ ಕೆಲವೊಂದು ಲವಂಗ ಸ್ವಾಮಿಗಳು ಲಿಂಗಾಯತು ಹಿಂದೂಗಳು ಅಲ್ಲತ್ತಾರ, ಮತ್ತೆ ಜ್ಞಾನಿ ಅದಕ್ಕೆ ಸೀಲಕ್ ಹಾಕೊಂಡ್ರಪ್ಪ. ಆಕಳ ಸಗಣಿಲೆ ಗೋಮಾತೆ ಸಗಣಿಯಿಂದ ತಯಾರಾದಂತ ಇವತ್ತು ಎದಕ್ಕೆ ಸೀಲಕ್ ಹಾಕೋತೀರಿ? ಹೋಗಿ ಗಡ್ಡ ಬಿಟ್ಟು ಅಲ್ಲೇ ನಮಾಜ್ ಮಾಡಿ ನೀವು. ಒಬ್ಬ ಸ್ವಾಮಿ ಹೇಳ್ತಾನೆ, ಏನ್ ಹೇಳ್ತಾನ, ಲಿಂಗಾಯತರು ಇಸ್ಲಾಂ ಒಂದೇ ಸಮನಾದಂತ ಧರ್ಮ. ಏನ್ ನಾಚಿಕೆ ದಸ ನಂಬರ್ ತಿಥಿಯನ್ ಸ್ವಾಮಿ ದನಕೋಯ್ ತಿಥಿಯ ಇವತ್ತು ಎದಕ್ಕೆ ಕಿಸಿಗೆ ಹತ್ಕೋತೀವಪ್ಪ, ಕಟ್ ಮಾಡ್ಕೋ. ಸ್ವಾಮಿಗಳು ಇವ್ರು ಏನಾಗ್ಯಾರ, ನೀವು ಏನ್ ಮಾಡ್ಬೇಕ್ರಿ, ಕೆಲವು ಸ್ವಾಮಿಗಳಿಗೆ ಚಲೋ ಮಣುಕ ಗೋಡಂಬಿ ಅಲ್ಲಿಂದ ಮೀಸಲಿಟ್ಟ ತುಪ್ಪ ಬಿಡ್ತಿತ್ತು. ಮೊದಲು ಆಕಳ ಎಮ್ಮೆ ಈದ್ಕೊಳ್ಳಿ ಏನ್ ಮಾಡ್ತಿದ್ರು ನಮ್ಮ ಹೆಣ್ಮಕ್ಳು, ಮೊದಲೇನು ಹಿಡಿತಾರಲ್ಲ ಅದ್ರ ತುಪ್ಪ ಮಾಡಿ ಸ್ವಾಮಿಗಳಿಗೆ ದೇವರಿಗೆ ಹೋಗಿ ಕೊಡ್ತಿದ್ರು. ತಿಂದು ಹೇಗೆ ಮಾತಾಡ ನೀವು ಅಂತ ಸ್ವಾಮಿಗಳು ಕಾಲಿಗೆ ಬಿಡ್ರಿ, ದಕ್ಷಿಣ ಕೊಡೋದು ಬಿಡ್ರಿ, ಹಿಂಗಾಗ್ತಾವಲ್ಲ ಇದರಿಂದ. ಅಲ್ಲಿಂದ ಎಲ್ಲಪ್ಪ ತಪ್ಪಾಯ್ತು, ಸನಾತನ ಧರ್ಮನೇ ನಮ್ಮ ಧರ್ಮ. ಲಿಂಗಾಯತರು ಅದರ ಒಂದು ಭಾಗ. ವೀರಶೈವರು ಬೇರೆ ಅಲ್ಲ, ಲಿಂಗಾಯತರು ಬೇರೆ ಅಲ್ಲ, ಮರಾಠರು ಬೇರೆ ಅಲ್ಲ, ದಲಿತರು ಬೇರೆ ಅಲ್ಲ. ರಾಹುಲ್ ಗಾಂಧಿ ನೀನು ಹೇಳ ಅಮೆರಿಕದಾಗ ಮೀಸಲಾತಿಗೆ ತೆಗೆದು ಹಾಕ್ತೀನಿ ಅಂತ ಎಲ್ಲ ವಿಚಾರ ಮಾಡ್ರಿ ನೀವು. ಬಹಳ ಕಷ್ಟದಾಗ್ಯದ ಹಿಂದೂ ಸಮಾಜ. ನಮ್ಮ ಧರ್ಮದಾಗ ಹುಟ್ಟಿದವ್ರೆ ಕೆಲವೊಂದು ಮಂದಿ ಅವ್ರಿಗೆ ಹುಟ್ಟದಂಗೆ ಅದಾರ. ಬಹಳ ಮೇನ್ ಪ್ರಾಬ್ಲಮ್ ಈ ದೇಶದಾಗ ಏನು, ನಮ್ಮ ಸ್ವಾತಂತ್ರ್ಯ ಸಾವರ್ಕರ್ ಹೇಳಿದ್ರು, ನನಗ ಮುಸ್ಲಿಮರಿಂದ ಭಯ ಇಲ್ಲ, ನಮಗೇನದಲ್ಲ ನನಗೆ ಭಯ ಇರೋದು ದೇಶನಾಗ ಹಿಂದೂಗಳಂಗಿರುವಂತ ನಾಲಾಯಕರಿಂದ ನನಗೆ ಬಹಳ ಭಯ ಐತೆ. ವಕಫ್ ಆಸ್ತಿ ಎಟ್ಟೈತಿ ಈ ದೇಶನಾಗ? ನಾ ವಿಧಾನಸಭಾದಾಗ ಮಾತಾಡದೆ, ನಾ ಅದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರ ಬರ್ದೆ.
12 ಲಕ್ಷ ಎಕರೆ ಜಮೀನು ಐತಿ ದೇಶನಾಗ. ನೀರು ಮಾಡಿದ ತಪ್ಪುದು. ಅನಾಲಾಯಕ ನೀರು ಯಾರು ಈ ದೇಶದಿಂದ ಓಡಿ ಹೋದ್ರಲ್ಲ ಅವರ ಆಸ್ತಿ ಅದನ್ನೆಲ್ಲ ಒಕ್ಕಪತ್ ಮಾಡದ. ಮುಂದೆ ಮನಮೋಹನ್ ಸಿಂಗ್ ಬಂದು ಅದಕ್ಕಿಂತ ಖತರ್ನಾಕ್ ಕೆಲಸ ಏನ್ ಮಾಡದಂದ್ರ ಸಿದ್ದೇಶ್ವರ ಗುಡಿ ವಕಫ್ ಅಂತ ಹೇಳಿ ಅವ್ರು ಬರ್ಕೊಂಡ್ರೆ ಮುಗಿದೋಯ್ತು. ನಿಮಗೆ ಕೇಳಾಕ ಕ್ವಶನ್ ಮಾಡ್ಲಾಕ ನಿಮ್ಗೆ ಸುಪ್ರೀಂ ಕೋರ್ಟ್ ಆಗೋದು ಅಧಿಕಾರ ಇಲ್ಲ. ನೀವು ಎಲ್ಲಿ ಹೋಗ್ಬೇಕು, ನೀವು ನ್ಯಾಯ ಹೇಳಕ್ಕ ನನ್ನ ಮಕ್ಕಳು ತುಡುಗು ಮಾಡಿರ್ತಾರ, ಯಾರು ಕಳೆದ್ರೆ ಅವ್ರ ಬಳಿ ಕೋರ್ಟಿಗೆ ಹೋಗ್ಬೇಕು. ಇಲ್ಲೇ ತೊರವಿ ಲಕ್ಷ್ಮೀ ಗುಡಿದಾಗ್ಯದ 19 ಎಕರೆ ಆಗುತ್ತಿಲ್ವ? ಹಾ, 8 ಎಕರೆ 6 ಎಕರೆ. ಇಲ್ಲಿ ದರ್ಗಾದಾಗ ಒಂದು ಸಣ್ಣ ಮಸೂತಿ ಐತಿ 170 ಎಕರೆ, 104 ಸರ್ವೆ ನಂಬರ್ ಐತದು 70 ಎಕರೆ. ಇದು ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್. ಅಲ್ಲಿ ಒಬ್ಬ ಏನೋ ಹಿಂದಕ್ಕೆ 4 ಸಲ ಮಗ ಔರಂಗಜೇಬ್ ಏನೋ ನಮಾಜ್ ಮಾಡ ಅದಕ್ಕೆ ಯಾವ್ದೋ ತರದಪ್ಪ ಅದಕ್ಕೆ ಇಲ್ಲಿ ಗಿರಿಟ್ ಹಾಕಿದಕ್ಕ ಆಲಮಗಿರಿ ಮಸೀದಿ. ಆಲಮಗಿರಿ ಅಂದ್ರೆ ಏನ್ ಗೊತ್ತೈತೆ ಬಿಜಾಪುರದವ್ರಿಗೆ? ಆಲಮಗಿರಿ ಬಾದಶಾ ಹಾಕಿದ್ರು. ನಾನು 4 ನನ್ನ ಮಗ ಯಾರು ಔರಂಗಜೇಬ್. ಅದಕ್ಕೆ ಆ ಮಸೀದಿ ಅದಕ್ಕೆ ಪೊಲೀಸ್ ಹೆಡ್ ಕ್ವಾರ್ಟರ್ನಾಗ ಐತಿ. ಈಗ ಅದನ್ನ ನಾವು ತೆಗಿಬೇಕು. ತೆಗೆದು ಮೇನ್ ಒಳ್ಳೆ ರೋಡ್ ಮಾಡಬೇಕಾದ್ರೆ ಹೈಕೋರ್ಟಿಗೆ ಹೋಗ್ಯಾರ. ಹೋಗಲಿ, ಅಟ್ಲೀಸ್ಟ್ ಎಲ್ಲಿ ಹೋಗ್ತಾರೆ ಹೋಗಲಿ. ವಕಫ್ ತೆಗೆದ ಮ್ಯಾಮ್ ಎಲ್ಲ ಯಾವ್ಯಾವ ಕಸಗಳು ಮೇನ್ ರೋಡು ಮಾಡ್ತೀವಿ, ಒಳ್ಳೆ ದೇವಸ್ಥಾನ ಕಟ್ತೀವಿ. ಇದು ಬರೋಬ್ಬರಿ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ತೀವಿ.